ಹರೇ ಕೃಷ್ಣ ಆತ್ಮೇರೇ ಕಲ್ಯಾಣಿ ಈಡನ್ ವೈಬ್ಸ್ಗೆ ಸ್ವಾಗತ. ರಾಶಿ ಭವಿಷ್ಯದ ವಿಶೇಷ ಸಂಚಿಕೆಯಲ್ಲಿ ಇವತ್ತು ಕರ್ಕಾಟಕ ರಾಶಿ, ಸಿಂಹ ರಾಶಿ ಹಾಗೂ ಕನ್ಯಾ ರಾಶಿಯ ಫಲ ತಿಳಿದುಕೊಳ್ಳೋಣ. ವಿಶೇಷ ಯಾಕಂದರೆ ಕೆಲವು ಗ್ರಹಗಳು ಒಂದೊಂದಾಗಿ ಸ್ಥಾನ ಚಲನೆಯಲ್ಲಿದೆ ಹಾಗೂ ಸೂರ್ಯನು ಉಚ್ಚ ಸ್ಥಾನಕ್ಕೂ ಮೀನರಾಶಿಯಲ್ಲಿ ಕುಜ, ಬುಧ, ಶನಿಯು ಸೇರಿಕೊಂಡು ಹಲವರ ಜೀವನದಲ್ಲಿ ಕೆಲವಾದರೂ ಬದಲಾವಣೆ ಆಗೇ ಆಗುತ್ತೆ. ಭಯಪಡಬೇಡಿ ಮತ್ತು ಪರಿಹಾರವೂ ಮಾಡಿಕೊಳ್ಳಿ ಎಂಬ ಕಾರಣಕ್ಕೆ ಒಂದು ವಿಶೇಷ ಸಂಚಿಕೆ ನಿಮಗಾಗಿ ಮಾಡ್ತಾ ಇದ್ದೇನೆ. ಕರ್ಕಾಟಕ ರಾಶಿ ಆತ್ಮವಿಶ್ವಾಸ ಬೆಳೆಯಲಿದೆ. ಯಾಕಂದರೆ ಇಷ್ಟು ಸಮಯ ಬೇರೆಯವರ ಮಾತಿನಂತೆ ನಡೆಯುತ್ತಾ ಇದ್ರಿ. ಇನ್ನು ನಿಮ್ಮದೇ ರೀತಿಯಲ್ಲಿ ನಿಮ್ಮ ಇಷ್ಟದಂತೆ ನಡೆಯಬೇಕೆಂಬ ಇಚ್ಛೆ ನಿಮಗೆ ಬರುವುದು. ಆಸ್ತಿಪಾಸ್ತಿ, ವಾಹನ ಖರೀದಿ ಯೋಗ ಇದೆ. ಇನ್ನು ನಿಮ್ಮ ಮಾತೇ ಮಿತ್ರ, ಮಾತೇ ಶತ್ರುವಾಗಲಿದೆ. ಮಾತಾಡುವಾಗ ತುಂಬ ಯೋಚಿಸಿ ಮಾತಾಡಿದರೆ, ಮಧುರವಾಗಿ ಮಾತಾಡಿದರೆ ಗೆದ್ರಿ. ಇಲ್ಲಾಂದರೆ ಎಲ್ಲವೂ ಎಡವಟ್ಟು ಕೋಪದಿಂದ ಮಾತಾಡಿ ಕೆಲವರ ಮನಸ್ಸನ್ನು ನೋಯಿಸುವ ಸಂಭವವಿದೆ. ಭ್ರಮೆಯಿಂದ ಹೊರಬಂದು ರಿಯಾಲಿಟಿಯಲ್ಲಿರಬೇಕು. ಪ್ರೀತಿ ಪ್ರೇಮಕ್ಕೆ ಒಳ್ಳೆಯ ಸಮಯ. ಧರ್ಮ ಧಾರ್ಮಿಕ ಸಂಬಂಧಿಸಿದ ಪ್ರಯಾಣ ಮಾಡುವಿರಿ. ಆದರೆ ಕಾಲು, ಮಂಡಿ, ಹಿಮ್ಮಡಿ ಈ ಅಂಗಾಂಗಗಳಿಗೆ ಗಾಯ, ಏಟು ಆಗುವ, ನೋವಾಗುವ, ಪೆಟ್ಟಾಗುವ ಸಾಧ್ಯತೆ. ಹುಷಾರು. ಒಳ್ಳೆಯ ಆಹಾರ ಕ್ರಮ ಶುರು ಮಾಡುವಿರಿ. ಅದೇ ರೀತಿ ದಿನಚರಿಯಲ್ಲಿ ಡಿಸಿಪ್ಲಿನ್ ಇಟ್ಟುಕೊಂಡು ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಕಾರ್ಯ ಮಾಡ್ತಾ ಇದ್ದರೆ ಒಳ್ಳೆಯದು. ಉದ್ಯೋಗದಲ್ಲಿರುವವರಿಗೆ ಚೆನ್ನಾಗಿದೆ. ನೌಕರಿ ಅರಸುವವರಿಗೂ ಸಿಗಲಿದೆ. ಹೆಚ್ಚಿನ ಪರಿಶ್ರಮದಿಂದ ಇನ್ನೂ ಉತ್ತಮ ಫಲ ಸಿಗಲಿದೆ. ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ಒಳ್ಳೆಯದೇ ಆಗುವ ಸಮಯ. ಈ ಸಮಯ ಕರ್ಮವನ್ನು ಸರಿ ಮಾಡುವ ಸಮಯ. ಪರಿಹಾರಾರ್ಥವಾಗಿ ಗಣೇಶನ ಆರಾಧನೆ, ಯಾವುದಾದ್ರೂ ಒಂದು ದೇವರ ಜಪ ಮಾಡ್ತಾ ಇದ್ದರೆ ಮಾಡಿ, ಇಲ್ಲಾಂದರೆ ಇವತ್ತಿನಿಂದ ಶುರು ಮಾಡಿ. ಶಿವನಿಗೆ ರುದ್ರಾಭಿಷೇಕ, ಗುರುಗಳ ಆರಾಧನೆ ಮಾಡಿ, ಹಿರಿಯರಿಗೆ ಗೌರವ ಕೊಟ್ಟು ಸಾಧ್ಯವಾದಷ್ಟು ಅವರ ಸೇವೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ ಆರಂಭದಲ್ಲಿ ತುಂಬ ಬ್ಯುಸಿ ಆಗಿರ್ತೀರಿ. ಸ್ಟ್ರೆಸ್ಫುಲ್ ಲೈಫ್ ಆದರೆ ಪ್ರಮೋಷನ್, ಭಾಗ್ಯೋದಯ, ಉದ್ಯೋಗದಲ್ಲಿ ಬಡ್ತಿ ಇದೆ. ನೀವು ಹೋಗುವ ದಾರಿ ಚೆನ್ನಾಗಿಯೇ ಇದೆ. ಕಾನ್ಫಿಡೆನ್ಸ್ನಿಂದ ಹೋಗಿ, ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಜೊತೆಗೆ ಸ್ವಲ್ಪ ಕನ್ಫ್ಯೂಷನ್. ಆರೋಗ್ಯವೂ ಅಷ್ಟಕ್ಕಷ್ಟೇ. ಆದರೆ ಏನೋ ಒಂದು ಆಂತರಿಕ ಶಕ್ತಿ ನಿಮ್ಮನ್ನು ಗೆಲುವಿನ ದಾರಿಗೆ ಕರೆದುಕೊಂಡು ಹೋಗುತ್ತೆ. ಯಶಸ್ಸು, ಕೀರ್ತಿ ಉತ್ತುಂಗದಲ್ಲಿರುತ್ತೆ ನಿಮ್ಮ ಶ್ರಮಕ್ಕೆ ಅನುಗುಣವಾಗಿ. ಆದರೆ ಮನಸ್ತಾಪ, ದಾಂಪತ್ಯದಲ್ಲಿ ಸಾಧ್ಯವಾದಷ್ಟು ಶಾಂತಿ, ಮೌನದಿಂದ ಇರುವುದೇ ಇದಕ್ಕೆ ಪರಿಹಾರ. ಕಣ್ಣಿನ ಬಗ್ಗೆ ಹುಷಾರಾಗಿ, ಆಹಾರ ಕ್ರಮ ಸರಿಯಾಗಿರಿಸಿ, ದೇಹ ತಂಪಾಗಿರುವಂತೆ ಆಹಾರ ಹಾಗೂ ಪೌಷ್ಟಿಕ ಆಹಾರ ಸೇವನೆ ಮಾಡಿ. ಮಕ್ಕಳಿಂದ ಸಂತೋಷ. ವಿದೇಶ ಯಾತ್ರೆ ಯೋಗವಿದೆ ಮತ್ತು ಹಲವಾರು ತೀರ್ಥಯಾತ್ರೆ ಕೈಗೊಳ್ಳುವಿರಿ. ಕೆಲವು ಕ್ರಿಮಿಕೀಟಗಳು ಕಿರಿಕಿರಿ ಮಾಡುತ್ತಾ ಇರುತ್ತವೆ. ಅದನ್ನೆಲ್ಲ ಕಿವಿಗೆ ಹಾಕಿಕೊಳ್ಳದೆ ಮುಂದಕ್ಕೆ ಹೋಗ್ತಾ ಇರಿ. ಯಾಕಂದರೆ ನೀವೇ ಅದಕ್ಕೆ ಕಾರಣ. ನಿಮ್ಮಿಂದಲೇ ಅವುಗಳಿಗೆ ಆಹಾರ, ಶಕ್ತಿ ನೀಡಿದ್ದೀರಿ. ನೀವೇ ಬೆಳಕು ತೋರಿಸುತ್ತಿದ್ದೀರಿ. ಬಿಡಿ, ಹಾರಾಡಲಿ. ಬಂಧು ಮಿತ್ರರ ಜೊತೆ ಪ್ರವಾಸ ಕೈಗೊಳ್ಳುವಿರಿ. ಆದರೆ ಕಾಲಿಗೆ ಸಂಬಂಧಿಸಿದ ರೋಗಗಳು ಕಾಣಿಸಿಕೊಳ್ಳುತ್ತೆ. ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆಯೂ ಎಚ್ಚರಿಕೆ ಇರಲಿ. ಪರಿಹಾರವಾಗಿ ಆದಿತ್ಯ ಹೃದಯ ಪಾರಾಯಣ ಮಾಡ್ತಾಯಿರಿ. ಭಗವದ್ಗೀತೆ ಪಾರಾಯಣ, ಹಿರಿಯರಿಗೆ ಗೌರವ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯೋದು ಕೂಡ ನಿಮಗೆ ಪರಿಹಾರ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ. ಕನ್ಯಾ ರಾಶಿ ನಿಂತು ಹೋದ ಕೆಲಸಗಳು ಪುನರಾರಂಭಗೊಳ್ಳುವುದು. ಆದರೂ ಯಾಕೋ ಬೇಜಾರು, ಏನೋ ಸಂಕಟ, ಅಲ್ಲಲ್ಲಿ ನೋವು, ಏನೋ ಪೆಟ್ಟಾಗುವುದು, ಗಾಯವಾಗುವುದೋ ಇರುತ್ತೆ. ಇಷ್ಟೆಲ್ಲ ಇದ್ದರೂ ಹೆಚ್ಚಿನ ಓಡಾಟ, ಹೆಚ್ಚಿನ ಪರಿಶ್ರಮ ಇದ್ದೇ ಇರುತ್ತೆ. ಮನಸ್ಸಿನ ಶಕ್ತಿ ಮುಂದೆ ಯಾವುದೂ ಇಲ್ಲ. ಸಂಬಂಧಗಳಲ್ಲಿ ಅಸ್ಥಿರತೆ, ಸಂಗಾತಿಯ ಆರೋಗ್ಯ ಹಾಗೂ ನಿಮ್ಮ ಆರೋಗ್ಯದ ಚಿಂತೆ ಕೂಡ ಶುರುವಾಗುತ್ತೆ. ಮೌನವಾಗಿದ್ದರೆ ಒಳ್ಳೆಯದು.
ಆಕಸ್ಮಿಕ ಧನಲಾಭ. ಆದರೆ ಎಲ್ಲೂ ಈ ಸಮಯ ಇನ್ವೆಸ್ಟ್ ಮಾಡುವುದಕ್ಕೆ ಹೋಗಬೇಡಿ. ಯಾರ ಮಾತಿಗೂ ಬಿದ್ದು ಏನೇ ಕಾರ್ಯ ಮಾಡಲು ಮುಂದಾಗಬೇಡಿ. ವಿದ್ಯಾರ್ಥಿಗಳಿಗೆ ಚೆನ್ನಾಗೇ ಇದೆ. ನೌಕರಿ ಇಲ್ಲದೆ ಬೇಜಾರಲ್ಲಿದ್ದವರಿಗೆ ನೌಕರಿ ಸಿಗುವ ಸಾಧ್ಯತೆ ತುಂಬ ಇವೆ. ಸರಿಯಾದ ಕಡೆ ಪ್ರಯತ್ನಿಸಿ. ಹಾಗೆ ಮುಂದಿನ ದಿನಗಳಲ್ಲಿ ಮದುವೆ ಆಗದವರಿಗೆ ಮದುವೆ ಆಗುವ ಯೋಗವೂ ಇರುತ್ತೆ. ಉಳಿದದ್ದು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಯು ನಿರ್ಧರಿಸುತ್ತೆ. ಇನ್ನೂ ಉತ್ತಮ ಫಲವು ಸಿಗಬಹುದು. ಪರಿಹಾರವಾಗಿ ಗಣಪತಿಗೆ ಗರಿಕೆ ಬುಧವಾರವಾದರೂ ಸಮರ್ಪಿಸಿ. ದೇವಿಗೆ ಕುಂಕುಮಾರ್ಚನೆ, ಗುರುಗಳ ಆರಾಧನೆ ಮಾಡ್ತಾಯಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ. ಉಳಿದ ರಾಶಿಗಳ ಫಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಹರೇ ಕೃಷ್ಣ.